ನಿನಗೆ ಬೇಕಾಗಿರೋ ಸೀರೆನ ತಗೋಬೇಕು ಅಂದ್ರೆ ಇಷ್ಟೊತ್ತು ಮಾಡಿದ್ಯಾ ಅಂತಂದ್ರೆ ನನಗೆ ಬೇಕಾಗಿರೋ ಡ್ರೆಸ್ನ ತಗೋಬೇಕು ಅಂದ್ರೆ ಒಂದಿನ ಆದರೂ ಮಾಡೇ ಮಾಡ್ತೀಯ. ಇದೇ ಬೇಡ ಅನ್ನೋದು. ಕೊಡಿಸ್ತೀನಿ ಬನ್ರಿ ಅಂದ್ರೆ ಬೇಡ ಅಂತೀರಾ. ಎಲ್ರೂ ಮುಂದೆ ಮಾತ್ರ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅಂತೀರಾ. ಅದು ಹಾಗಲ್ವೇ, ನಾನು ಆಲ್ರೆಡಿ ಸೂಟ್ ತಗೊಂಡಿದ್ದೀನಿ. ಅದು ಕೂಡ ನಿನ್ಗೆ ಇಷ್ಟ ಆಗಿರೋ ಕಲರ್ ತಗೊಂಡಿದ್ದೀನಿ. ಪದ್ಮ, ಎಲ್ರೂ ತಗೊಂಡಿದ್ದಾಯ್ತಲ್ಲ, ಇನ್ನು ಹೊರಡೋಣವಾ? ಗೌರಕ್ಕ ಅವ್ರು ತಗೊಂಡ್ರೋ ಇಲ್ವೋ ಕೇಳ್ಬೇಕಲ್ಲ. ಇಲ್ಲೇ ಬಂದ್ವಿ ಚಿಕ್ಕಮ್ಮ. ಅಬ್ಬಾ, ನಾವೆಲ್ಲ ತಗೊಂಡಾಗಿದೆ ಬೀಗ್ರೆ. ಮದ್ವೆ ಸೀರೆ ಒಂದೇ ಬ್ಯಾಲೆನ್ಸ್ ಇರೋದು. ಹೌದಾ? ಒಳ್ಳೆ ಸೀರೆನೇ ತಗೊಳ್ಳಿ. ಚಾರು ನೋಡು. ಬಾ ಚಾರು, ಕೂತ್ಕೋ. ಇದನ್ನ ನೋಡು, ಇದ್ ನೋಡು, ಚೆನ್ನಾಗಿದೆ ಅಲ್ಲ? ಒಂದ್ ನಿಮಿಷ ಇರಿ. ಏನಾಯ್ತು ಚಾರು? ಮದ್ವೆ ಸೀರೆ ಮಾತ್ರ ಸೀನು ಮಾವನೇ ಸೆಲೆಕ್ಟ್ ಮಾಡ್ಬೇಕು. ನಾನಾ? ನನಗೆ ಬೇಕಾಗಿರೋದನ್ನೇ ಅಪ್ಪ ಸೆಲೆಕ್ಟ್ ಮಾಡಿದ್ರು, ನಿನಗೆ ನಾನು ಸೆಲೆಕ್ಟ್ ಮಾಡಬೇಕಾ? ಅದೆಲ್ಲ ಸರಿ ಹೋಗಲ್ಲ ಚಾರು. ನಿನಗಿಷ್ಟ ಆಗಿತ್ತು ತಗೋ. ಪಾಪ ಪ್ರೀತಿಯಿಂದ ಕೇಳ್ತಿದ್ದಾಳಲ್ವಾ ಅಳಿ ಅಂದ್ರೆ. ನೀವೇ ಒಂದ್ ಒಳ್ಳೆ ಸೀರೆ ತೋರಿಸಿ. ಅದು ಹಾಗಲ್ಲ ಅತ್ತೆ. ಅದಲ್ಲ ಅಂದ್ರೆ ಏನು? ಹೆಂಡತಿ ಆಗೋಳ್ಗೆ ಸೀರೆ ಸೆಲೆಕ್ಟ್ ಮಾಡೋದಕ್ಕೂ ನಾಚ್ಕೋತೀಯ ನೀನು? ನಿಮ್ಮತ್ತೆ ಏನ್ ಅನ್ಕೋತಾರೆ ಹೇಳು? ಅಷ್ಟಕ್ಕೂ ಚಾರು ಏನ್ ಅನ್ಕೋತಾಳೆ? ಬಂದು ಸೆಲೆಕ್ಟ್ ಮಾಡ್ಬಾ. ಬಾರೋ ಬೇಗ. ಅದು ಚಾರುಗಿಷ್ಟ ಆಗೋದು ಬ್ಲ್ಯಾಕ್ ಕಲರ್, ಅದೇ ತಗೋ. ಅಯ್ಯೋ ಬೇಡ ಬೇಡ ಬೇಡ. ಮದ್ವೆಗೇನಾದ್ರೂ ಬ್ಲ್ಯಾಕ್ ಉಟ್ಕೊಂಡ್ರೆ ಜನ ನಗ್ತಾರೆ ಅಷ್ಟೇ. ನನ್ನ ಇಷ್ಟದ ಕಲರ್ ಬದಲು ನಿನಗೆ ಯಾವ ಕಲರ್ ಇಷ್ಟನೋ ಅದನ್ನೇ ಹೇಳು. ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನನಗಿಷ್ಟ ಆಗಿರೋದು ಈ ಗ್ರೀನ್ ಕಲರ್. ಈ ಕಲರ್ ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಡೌಟು. ಬೇರೆ ಕಲರ್ ಯಾವ್ದಾದ್ರು ಹೇಳು ಮಾವ. ನನಗಿಷ್ಟ ಆಗಿರೋದನ್ನ ಹೇಳಿದ್ದೀನಿ. ಉಟ್ಕೊಳ್ಳೋದು ಬಿಡೋದು ನಿನ್ನಿಷ್ಟ ಚಾರು. ನನಗೆ ಮಾವ ಸೆಲೆಕ್ಟ್ ಮಾಡಿದ ಸೀರೆ ಬೇಡ. ಇದಕ್ಕಿಂತ ಚೆನ್ನಾಗಿರೋದಿದ್ರೆ ತೋರಿಸಿ. ಅದೆತ್ತಿಟ್ಬಿಡಿ. ಅದನ್ನು ಎತ್ತಿ. ಚೆನ್ನಾಗಿದೆ ಅಲ್ವಾ? ಅದು ನೋಡೋಣ. ಇದು ಚೆನ್ನಾಗಿದ್ಯಾ? ಇದನ್ನ ನೋಡು. ಇದ ಅಮ್ಮ ಚಾರು, ಈಗಲೇ ಎಷ್ಟು ಕನ್ಫ್ಯೂಸ್ ಆಗಿದೆಯಾ ಅಂದ್ರೆ ಮದುವೆ ಆದ್ಮೇಲೆ ಇನ್ನೆಷ್ಟು ಕನ್ಫ್ಯೂಸ್ ಆಗ್ತೀಯೋ ಏನೋ. ಅವಳು ನೋಡ್ಕೊಳ್ಳೋದಕ್ ನಾವಿದೀವಿ. ಈಗ ನೀವು ಸುಮ್ನಿರಿ. ಆಯ್ತು, ಸಂತೋಷ. ಅಲ್ಲಿದೆಯಲ್ಲ ಅದನ್ನ ನೋಡು. ಸೀನು ಸೆಲೆಕ್ಟ್ ಮಾಡಿರೋ ಸೀರೆನ ನಾನು ಉಟ್ಕೊಂಡ್ರೆ ಹೇಗಿರುತ್ತೋ ನೋಡ್ಬೇಕು ಅನ್ನಿಸ್ತಿದೆ. ಅಲ್ಲೂ ಸೀರೆ ಇದೆ ಅಲ್ವಾ? ಅಲ್ಲಿ ಹೋಗಿ ನೋಡೋಣ. ಇದು ಚೆನ್ನಾಗಿದೆ. ಏನಮ್ಮ ಮತ್ತೆ ಕನ್ಫ್ಯೂಸ್ ಆಗ್ಬಿಟ್ಯಾ? ಈಗ ಅಷ್ಟೇ ನನ್ನ ಮಗ ಹೇಳಿದ್ದು ಇಷ್ಟ ಆಗ್ಲಿಲ್ಲ ಅಂತಂದೆ. ಹೋಗ್ಲಿ, ನೀನಾದ್ರೂ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೋ. ಬೇಡ ಮಾವ, ಸೀನು ಮಾವ ತೋರಿಸಿದ್ದೆ ಚೆನ್ನಾಗಿತ್ತು. ಅಯ್ಯೋ ಚಾರು 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 ಚಾರು. ಗ್ರೀನ್ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿಟ್ಟಿದ್ವಲ್ಲ, ತೋರಿಸಿ ಅದನ್ನ. ಮೇಡಮ್, ಈಗ ತಾನೇ ನೀವು ನೋಡಿರೋ ಸೀರೆನ ಯಾರೋ ತೊಗೊಂಡೋಗ್ಬಿಟ್ರು ಮೇಡಮ್.
ಇರಿ ಮೇಡಮ್, ಅದೇ ಥರ ಸೀರೆ ಬೇರೆ ಇದೆಯಾ ನೋಡ್ತೀನಿ. ಬೇಗ ನೋಡಿ. ಇರತ್ತೆ ಬಿಡು ಚಾರು. ಅದಕ್ಕೆ ಸಿಕ್ತಾಗ ತಗೋಬೇಕು ಅನ್ನೋದು. ಇವಾಗ ಅದೇ ತರ ಸೀರೆ ಸಿಗ್ಬೇಕಲ್ಲ. ಕನ್ಫ್ಯೂಷನ್ ಆಗಿತ್ತು ಚಿಕ್ಕಮ್ಮ. ನಂಗೆ ಸೀನು ಮಾಮ ತೋರಿಸಿದ ಸೀರೆನೇ ಬೇಕು. ಇದು ನೀನು ಅವಾಗಲೇ ಹೇಳ್ಬೋದಾಗಿತ್ತಲ್ವಾ ಅಕ್ಕ? ಸಾರಿ, ಅದೇ ಥರ ಸೀರೆ ಇಲ್ಲ ಮೇಡಮ್, ಸ್ಟಾಕ್ ಆಗೋಗಿದೆ. ಅವ್ರಿಲ್ಲ ಅಂತ ಹೇಳ್ತಿದಾರಲ್ವಾ ಚಾರು, ಬೇರೆ ಟ್ರೈ ಮಾಡೋಣ ಬಾ. ಬೇಡಮ್ಮ, ನನಗೆ ಆ ಸೀರೆನೇ ಬೇಕು ಅಷ್ಟೇ. ಅಲ್ಲೋಡಿ ಟ್ರೈಲ್ ರೂಮ್ ಹತ್ರ ಯಾರೋ ಉಟ್ಕೊಂಡು ನಿಂತಿದ್ದಾರೆ. ನಡೀರಿ ಹೋಗಿ ಕೇಳೋಣ ಬನ್ನಿ. ಚಾರು, ಚಾರು ನಿಂತ್ಕೋ. ಅದೇ ರಾಜಲಕ್ಷ್ಮಿಗೆ ತೋರ್ಸೋಣ ಅಂತ. ಸೀನು, ಏನ್ ಸೀನು ಇದು? ಲೇಡೀಸ್ ಟ್ರಯಲ್ ರೂಮ್ ಒಳಗೆ ನಾನು ಹೋಗ್ಬೇಕು. ಆದ್ಯಾ, ಇಲ್ಲಿಗೆ ಯಾರು ಬರೋದು ಇಲ್ಲ, ನೋಡೋದು ಇಲ್ಲ. ಏನು ನಾನು ಸೆಲೆಕ್ಟ್ ಮಾಡಿರೋ ಅಂಥ ಸೀರೆನ ಉಟ್ಕೊಂಡಿದ್ಯಾ? ಅಂದ್ರೆ ನಾನಂದ್ರೆ ಇಷ್ಟ ತಾನೆ? ನನಗೆ ತೋರಿಸ್ಬೇಕು ಅಂತಾನೆ ಉಟ್ಕೊಂಡಿದ್ದಲ್ವಾ ನೀನು? ನೀನು ಸೆಲೆಕ್ಟ್ ಮಾಡಿದ್ಯಾ ಅಂತ ಅಲ್ಲ ಸೀನು, ಈ ಸ್ಯಾರಿ ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಉಟ್ಕೊಂಡೆ. ರಾಜಲಕ್ಷ್ಮಿಗೆ ತೋರ್ಸೋದಕ್ಕೆ ಹೋಗ್ತಾ ಇದ್ದೇನೆ. ಸುಳ್ಳು ಹೇಳ್ತಾ ಇದೀಯಾ ಆದ್ಯ? ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ಹೊರಗಡೆ ಹೇಳ್ಕೊತಾ ಇಲ್ಲ. ಇವಾಗ ಇಲ್ಲಿರೋದು ನಾವಿಬ್ರೆ. ಇಲ್ಲಿ ಏನೇ ಆದ್ರೂ ಮನಸ್ಸು ಬಿಚ್ಚಿ ಮಾತಾಡ್ಕೋಬಹುದು. ಏನು ಕಣ್ಮುಚ್ಕೋತಾ ಇದೆಯಾ? ಅಂದ್ರೆ ಮುತ್ಕೊಡ್ಲಿ ಅಂತನಾ? ಅಲ್ಲ, ನಾನೇನೋ ಕ್ಯಾಶುಯಲ್ ಆಗಿ ಕಣ್ಮುಚ್ಚಿದೆ ಅಷ್ಟೇ. ಇಷ್ಟ ಇಲ್ಲದೆ ಇದ್ದಿದ್ರೆ ಕಪಾಳಕ್ಕೆ ಎರಡು ಹೊಡಿತಿದ್ದೆ ಆದ್ಯ. ನನ್ನ ಮೇಲೆ ನಿನಗೆ ಪ್ರೀತಿ ಇದೆ, ಅದಕ್ಕೆ ಬೇಡ ಅಂತ ಹೇಳಲಿಲ್ಲ. ಸೀನು, ನೀನು ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋತಿದ್ಯಾ. ನನ್ನ ಉದ್ದೇಶ ಅದಲ್ಲ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಹಲೋ ಚಾರು, ಚಾರು, ಇವಾಗೇನಾದ್ರೂ ನಮ್ಮಿಬ್ಬರನ್ನು ಇಲ್ಲಿ ನೋಡಿದ್ರೆ ಸತ್ವಿ ನಾವು. ಈಗ ಏನ್ ಮಾಡೋದು ಸೀನು? ಒಳಗಡೆ ಯಾರಿದ್ದೀರಾ? ಆಚೆಗಡೆ ಬನ್ನಿ. ನೀನ್ ಏನಕ್ಕೆ ಬಂದೆ ಒಳಗಡೆ? ಏನೋ ಒಂದು ಮಾಡು, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು. ತಪ್ಪಿಸ್ಕೋ. ಹೇಗ್ ತಪ್ಪಿಸ್ಕೊಳ್ಳಿ ಆದ್ಯ? ಹೋಗೋದಕ್ಕೆಲ್ಲೋ ಜಾಗನೇ ಇಲ್ವಲ್ಲ. ನೀವು ಟ್ರೈ ಮಾಡ್ತಿರೋ ಸೀರೆ ನನಗ್ ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಚೆ ಬನ್ನಿ. ಚಾರು, ಬೇರೆ ನೋಡೋಣ ಬಾ. ಇಲ್ಲ ಅತ್ತೆ, ನನಗೆ ಆ ಸೀರೆನೇ ಬೇಕು. ಯಾರೇ ಅದು? ಆಚೆ ಬನ್ರಿ. ಹಲೋ, ನಿಮಗೆ ಒಳಗಡೆ ಯಾರಿದಾರ? ಬಾಗ್ಲ ತೆಗಿ. ಹಲೋ, ನನ್ ಮಗಳಿಗೆ ಆ ಸೀರೆ ಬೇಕಮ್ಮ. ಅವಳು ಹಠಮಾರಿ ಒಪ್ಕೊಳ್ಳಲ್ಲ. ಬಾಗ್ಲ ತೆಗಿಯಮ್ಮ ಒಂದ್ಸರಿ. ಅಕ್ಕ ಸಿಕ್ಕಾಕೊಂಡ್ವಿ, ಏನ್ ಮಾಡೋದೀಗ? ಹಲೋ, ಸುಮ್ನಿರು, ಚೆನ್ನಾಗಿರಲ್ಲ. ಚಾರು, ಹೋಗ್ಲಿ ಬಿಡು. ಚಾರು ಬಿಡೆ, ಬೇರೆ ಸೀರೆ ತಗೊಂಡು ಏನ್ ಹೇಳಿದ್ರು ಅಷ್ಟೇನೆ. ನನಗೆ ಆ ಸೀರೆನೇ ಬೇಕು. ನನ್ಗೋಸ್ಕರ ಸೀನು ಮಾವ ಸೆಲೆಕ್ಟ್ ಮಾಡಿದ್ದು. ನನಗೆ ಆ ಸೀರೆನೇ ಬೇಕು. ಹಲೋ, ಕೇಳಿಸ್ತಿಲ್ಬೇಡ್ರಿ? ದಯವಿಟ್ಟು ಬಾಗ ತೆಗೀರಿ. ಆದ್ಯ,
ಇದು ಇದು ಬೇರೆ ಯಾರ್ದು? ನಿಮ್ಗೆ ಹೇಳ್ತಾ ಇರೋದು ಬಾಗ್ಲು ತೆಗೀರಿ. ಚಾರು ಚಾರು ಬೇರೆ ತಗೊಳ್ಳೋಣ್ವೆ. ಬಾಗ್ಲು ತೆಗೀರಿ. ಸಲಾಮ್ ಅಲೈಕಮ್. ಆ, ಸೀರೆ ಇಲ್ಲಿ, ಆ ಸೀರೆ ಒಳಗಿದ್ದಾರೆ. ಆ ಸೀರೆ ಒಳಗಡೆ ಯಾರು ಇದ್ದೀರಾ? ಚಾರು, ಆಚೆಗಡೆ ಬನ್ರಿ. ಸೀರೆ ನೀನ್ ತಗೊಂಡಿದ್ಯಾ? ಹೇಳ್ಬೇಕು ತಾನೆ, ಯಾರು ತಗೊಂಡು ಹೋದ್ರು ಅಂತ ಗಾಬರಿ ಆಗಿತ್ತು. ನನ್ ಸಿನಿಮಾವ ನನಗೋಸ್ಕರ ಸೆಲೆಕ್ಟ್ ಮಾಡಿದ ಸೀರೆನ ನೀನ್ ಯಾಕೆ ಉಟ್ಕೊಂಡೆ? ನೀನು ಬೇಡ ಅಂದೆ ಅಲ್ವಾ? ಚೆನ್ನಾಗಿರುತ್ತೇನೋ ಅಂತ ಟ್ರೈ ಮಾಡಿದೆ ಅಷ್ಟೇ. ಅಷ್ಟಕ್ಕೂ ನೀನ್ ಯಾಕೆ ಟ್ರೈ ಮಾಡ್ಬೇಕು? ಅದ್ರ ಅಗತ್ಯ ಏನೇ ಇದೆ? ರಾಜಲಕ್ಷ್ಮಿ ಟ್ರಯಲ್ ಮಾಡು ಅಂದ್ಲು, ಅದಕ್ಕೆ ಟ್ರೈ ಮಾಡಿದೆ ಅಷ್ಟೇ. ಮೊದಲು ಆ ಸೀರೆ ತೆಗೆದು ಚಾರು ಕೊಡು. ಸರಿ, ಸೀರೆ ನಮ್ಮ ಹತ್ರನೇ ಇದೆ ಅಲ್ವಾ? ಹೋಗೋಣ ಬನ್ನಿ ಬನ್ನಿ. ನಡಿ ಚಾರು. ಛೇ, ಇದೇನಪ್ಪ ಹೀಗೆ ಸಿಗಾಕೊಂಡೆ ನಾನು. ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಛೇ, ಯಾರ ಹತ್ರ ಆದರೂ ಹೆಲ್ಪ್ ಕೇಳಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಈ ಕಡೆ ಬರ್ತೀರಾ? ಚಪ್ಲಿ ಕಿತ್ತೋಗುತ್ತೆ ನೋಡು. ಅಯ್ಯಯ್ಯೋ, ಹೆಚ್ಚು ಕಡಿಮೆ ಆದರೆ ಹೊಡೆದು ಸಾಯಿಸೇ ಬಿಡ್ತಾರೆ. ಮೊದಲೇ ಇವತ್ತು ನನ್ನ ಟೈಮ್ ಸರಿಯಾಗಿಲ್ಲ. ಹೊರಗಡೆ ಹೋಗೋದಕ್ಕೆ ಏನಾದರೂ ದಾರಿ ತೋರ್ಸಪ್ಪ ದೇವ್ರೆ. ಸರಿಯಾದ ಟೈಮಿಗೆ ಬುರ್ಕ ಸಿಕ್ಕಿದ್ದಕ್ಕೆ ಸರಿ, ಇಲ್ಲ ಅಂದಿದ್ರೆ ನಮ್ಮ ಕತೆ ಮುಗ್ದು ಹೋಗ್ತಿತ್ತು. ಭಗವಂತ, ಅಂತೂ ಕರುಣೆ ತೋರಿಸ್ದೆ, ನನ್ನನ್ನು ಕಾಪಾಡ್ಬಿಟ್ಟೆ. ಸಾರಿ ನೋ ಸಾರಿ. ಸಾಫ್ಟ್ ನೈಸ್. ಅಪ್ಕ ನಿಮ್ದಕ್ಕೆ ನಮ್ಮ ಹೆಸರು ರಿಂಗ್ ವೆಂಕಟರಾವ್ ಅಂತ. ನಿಮ್ದಕ್ಕೆ ಹೆಸರು ಏನು? ನೂರ್ ಜಹಾನ್. ಓಹೋ, ಸ್ವೀಟ್, ಸಿಹಿಯಾಗಿದೆ. ಶುಕ್ರಿಯಾ 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 ಶುಕ್ರಿಯಾ. ಎಕ್ಸ್ಕ್ಯೂಸ್ ಮೀ, ನಿಮ್ದಕ್ಕೆ ಮನೆ ಎಲ್ಲಿ? ನಮ್ದಕ್ಕೆ ಮನೆ ಇರೋದು ರಾಮಾಪುರ. ನಿಮ್ದಕ್ಕೆ ಮನೆ ಎಲ್ಲಿ? ಕಲಸಿಪಾಳ್ಯ. ಬೆಂಜಿ ಬಾಯ್. ಹೋಗಿಜಿ ಹೋಗಿಜಿ ಬಾಯ್. ಲೇ ಕಳ್ಳ, ಲೇ ಕಳ್ಳ ಇವನು. ಕಳ್ಳ 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 ಹಿಡ್ಕೊಳ್ಳಿ. ಏಯ್ ಅಪ್ಪ ಕಳ್ಳ, ಏಯ್ ಕಳ್ಳ ಕಳ್ಳ, ಸೆಕ್ಯೂರಿಟಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಕಳ್ಳ 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 ಅಂತ ಕಳ್ಳ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಓಡೋದ ಕಣ ಕಳ್ಳ, ಅಲ್ವದ ಕಣ. ಹೌದು, ಹೋಗ ಹಿಡ್ಕೊಳ್ಳ. ಐ ಎಲ್ಲ ಚೆನ್ನಾಗಿದೆ. ಹೌದು ಪದ್ಮ, ನನ್ ಬಟ್ಟೆಯಲ್ಲಿ ಬೀರುಲಿದೆ, ಹೋಗ್ ತಗೊಳ್ಳಿ. ನಾನ್ ಕೇಳಿದ ಅದಲ್ವೇ, ಹೊಸ ಬಟ್ಟೆಯಲ್ಲಿ ಎಂದೆ. ಕೊಂಡ್ಕೊಳ್ಳಿಲ್ಲ. ಹಾ, ತಗೊಳ್ಳಿಲ್ವಾ? ನನ್ಗೆ ಇಲ್ಲ. ಮತ್ತೆ ನಿನಗೆ? ಕೊಂಡ್ಕೊಂಡೆ.
ಲೇ ನಿನ್ನ ಕತ್ತು ಛೀ, ನಾನೀಗ ಬೇಜಾರು ಮಾಡ್ಕೊಂಡಿದ್ದೀನಿ ನೋಡೀಗ. ನೋಡು. ಮಾಡಿದ್ರೆ ಮಾಡ್ಕೊಳ್ಳಿ. ಅದ್ಗೆ ನೀವ್ ಇದನ್ನ ಮದ್ವೆ ದಿವಸ ಉಟ್ಕೊಳ್ಳಿ. ನೀವ್ ಹಾಕೊಳ್ಳೋ ಒಡವೆಗೆ ಸೀರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಿನ್ ಸೆಲೆಕ್ಷನ್ ಚೆನ್ನಾಗಿದೆ ಪಾರ್ವತಿ. ಇದನ್ನೇ ಉಟ್ಕೋತೀನಿ ಬಿಡು. ಏನ್ ಯೋಚನೆ ಮಾಡ್ತಿದ್ಯಮ್ಮ? ನಿನ್ಗೂ ಕೂಡ ಸೀರೆ ತಗೊಂಡಿದೀವಲ್ಲ, ನೋಡು. ನಾನು ಯೋಚನೆ ಮಾಡ್ತಿರೋದು ನಾವು ತಗೊಂಡಿರೋ ಸೀರೆ ಬಗ್ಗೆ ಅಲ್ಲ ರಾಜಿ. ನಿಮ್ಮಪ್ಪನಿಗೂ ಕೂಡ ಬಟ್ಟೆ ತಗೊಂಡಿದ್ದೀನಿ. ಆದ್ರೆ ಅವ್ರಿಗೆ ಹೇಗೆ ಕೊಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನ್ ಕೊಟ್ರೆ ಅಪ್ಪ ಬೇಡ ಅನ್ನಲ್ಲ. ನೀನ್ ಹೋಗ್ ಕೊಡಮ್ಮ. ನೋಡಿದ್ಯಾತ್ಗೆ ಅಕ್ಕಂದು ಹಠ ಅನ್ಕೊಂಡ್ವಿ, ಆದ್ರೆ ಭಾವನವ್ರ ಮೇಲೆ ಎಷ್ಟ್ ಪ್ರೀತಿ ಇದೆ ಅಂತ ಗೊತ್ತಾಯ್ತಾ? ಅಲ್ಲ, ಇಷ್ಟು ಪ್ರೀತಿ ಇರೋದಕ್ಕೇನೆ ಅಷ್ಟೊಂದ್ ಒಳ್ಳೆ ಬಟ್ಟೆ ತಂದಿರೋದು ಅವ್ರಿಗೆ. ತಗೊಂಡ್ ಬರೋದು ದೊಡ್ಡ ವಿಷಯ ಅಲ್ಲ, ಕೊಡೋಕ್ಕೂ ಧೈರ್ಯ ಇರ್ಬೇಕಲ್ಲ. ಧೈರ್ಯ ಯಾಕಿಲ್ಲಮ್ಮ? ಇನ್ನೂ ಏನ್ ನೋಡ್ತಿದ್ಯಾ ಅತ್ಗೆ? ತಗೊಂಡ್ ಬಂದಿದ್ಯಲ್ಲ, ಹೋಗ್ ಕೊಡು. ಕೊಡ್ಬೇಕು ಅಂತಾನೆ ಇದೆ ಪದ್ಮ. ಆದ್ರೆ ಅವರು ಏನ್ ಹೇಳ್ತಾರೋ ಅಂತೊಂಥರ ಭಯ ಆಗ್ತಿದೆ. ನಾನು ಗೊತ್ತಿರೋ ಹಾಗೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಜಾನಕಿ ಏನಾದ್ರೂ ಈ ಬಟ್ಟೆ ಕೊಟ್ರೆ ಬಿಸಾಕ್ಬಿಡ್ತಾನೆ. ಅಣ್ಣ ತಗೊಂಡ್ರೆ ಚೆನ್ನಾಗಿರತ್ತೆ, ತಗೊಳ್ಳಿಲ್ಲ ಅಂದ್ರೆ ಮುಖ ಕೊಡ್ದಂಗಾಗತ್ತಷ್ಟೇ. ಇಲ್ಲಿ ಕೇಳಿಸ್ಕೊಳ್ಳಿ, ನೀವ್ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಟ್ಬಿಡಿ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳಿ. ನೀನೇನೆ ಇಷ್ಟ್ ದೊಡ್ಡವರಾಗಿ ಅಣ್ಣನ್ ಮುಂದೆ ಮಾತಾಡೋಕ್ ನಮ್ಗೆ ಭಯ ಆಗತ್ತೆ, ನೀನ್ ಹೋಗಿ ಮಾತಾಡ್ಬಿಡ್ತ್ಯಾ? ಏನ್ ಅನ್ಕೊಂಡಿದ್ಯಾ ನಮ್ಮ ಅಣ್ಣನ್ ಬಗ್ಗೆ? ನಾನೇನ್ ಅನ್ಕೋತಿದ್ದೀನಿ, ಅವರು ನಿಮ್ ಹಾಗಲ್ಲ, ಅವರು ಬೇರೆ ಅಂತ ಅನ್ಕೊಂಡಿದೀನಿ. ಹೇಳಿದ್ದನ್ನ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡಿದೀನಿ. ಜಾನಕಿ, ಹೇಳೋಷ್ಟು ಹೇಳಿದ್ದೀನಿ, ನಿನಗ್ ಬಿಟ್ಟಿದ್ದು. ತಂಗಮ್ಮ, ನೀನ್ ಇವ್ರ ಮಾತಿಗೆಲ್ಲ ಸ್ವಲ್ಪನೂ ತಲೆ ಕೆಡ್ಸ್ಕೋಬೇಡ. ನೀನ್ ಧೈರ್ಯವಾಗಿ ಹೋಗಿ ಭಾವನವರಿಗೆ ಬಟ್ಟೆನ ಕೊಡು, ಖಂಡಿತವಾಗ್ಲೂ ತಗೋತಾರೆ. ಇನ್ನೂ ಏನ್ ಯೋಚಿಸ್ತಿದ್ಯಮ್ಮ? ಶ್ರೀರಾಮ ಕೂಡ ಸೀತೆ ಮಾತೆ ಜೊತೆ ಸ್ವಲ್ಪ ದಿನ ಮಾತಾಡಿಲ್ಲ, ಹಾಗಂತ ಅವ್ರು ದೂರ ಆಗೋದ್ರಾ? ಇದು ಕೂಡ ಅಷ್ಟೆ. ನೀನ್ ಹೋಗಿ ಕೊಡು, ಅಪ್ಪ ಖಂಡಿತ ಇದನ್ ತಗೊಳ್ತಾರೆ. ಬೇಡ ಬಿಡು ರಾಜಿ, ನನಗೆ ತುಂಬಾ ಭಯ ಆಗ್ತಾ ಇದೆ. ಅಲ್ಲ, ಇದನ್ನ ಯಾರು ತಗೊಂಡೋಗಿ ಕೊಟ್ರೆ ತಾನೇ ಏನು? ಹಾ, ನಿಮ್ಮಪ್ಪನಿಗೆ ನೀನು ಅಂದ್ರೆ ತುಂಬಾ ಇಷ್ಟ, ನೀನೇ ತಗೊಂಡು ಹೋಗ್ಕೊಡು. ಅಮ್ಮ, ನಾನಾ? ಹೌದಮ್ಮ, ನೀನೇ. ಆಹಾ, ಇಲ್ಲ ಅಮ್ಮ. ರಾಜಿ, ಅಮ್ಮ, ಅಪ್ಪ, ಅಮ್ಮ ನೀನೇ ಕೊಡು, ಹೋಗು. ನೀನೇ ಕೊಡು ಅಮ್ಮ, ಅಪ್ಪ. ಏನಮ್ಮ? ಅಪ್ಪ, ನಿಮ್ಗೋಸ್ಕರ ಬಟ್ಟೆಗಳು ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಅಪ್ಪ. ನಾನು ಆಗ್ಲೇ ಹೇಳ್ದೆ ಅಲ್ವಾ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ನಾನು ಕೂಡ ಬಟ್ಟೆ ತಗೊಳಕ್ ಹೋಗಿದ್ದೆ ಅಲ್ವಾ, ಅದನ್ನ ನಾನ್ ತಂದಿದ್ದು ಅಂತ ಅನ್ಕೊಳ್ತಿದ್ದಾರೆ. ಅವ್ರು ತಗೊಳ್ಳೋದಿಲ್ಲ ಬಿಡು ರಾಜಿ, ತಂದು ಬಿಡೋದನ್ನ. 20 ವರ್ಷದಿಂದ ಸಂಸಾರ ಮಾಡ್ತಿದ್ದೀನಿ, ನನಗ್ ಗೊತ್ತಿಲ್ವಾ ಏನು? ಹಾಗಂತಿದ್ದೀರಲ್ಲ, ಯಾಕೆ?
ನೀವು ತಂದಿದ್ದು ತಗೊಳ್ಳಲ್ಲ ಅಂದರೆ ಓಕೆ, ಆದರೆ ರಾಜಲಕ್ಷ್ಮಿ ತಂದರೆ ಯಾಕೆ ತಗೊಳ್ಳಲ್ಲ? ಪಾಪ ರಾಜಲಕ್ಷ್ಮಿ ಪ್ರೀತಿಯಿಂದ ಒಳ್ಳೆ ಕುರ್ತಾ ಸೆಲೆಕ್ಟ್ ಮಾಡಿದ್ದಾಳೆ. ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಆದ್ಯ. ರಾಜಿ, ನೀನು ಆ ಬಟ್ಟೆ ತಗೊಂಡ್ ಬಾಮ್ಮ. ಹಾಗಂತ್ಯ ಅಮ್ಮ? ಇನ್ನೇನು ಹಾಗೆ ಮೌನವಾಗಿದ್ರೆ ಅರ್ಥ ಆಗ್ಲಿಲ್ವಾ? ತಗೊಂಡ್ ಬಾ ರಾಜಲಕ್ಷ್ಮಿ.